ಈ ವಿಚಾರಣೆಯಲ್ಲಿ ಯಾವುದೇ ವ್ಯಕ್ತಿ ಬಾಂಗ್ಲಾದೇಶ ಅಥವಾ ಬೇರೆ ದೇಶದವ್ರು ಗೊತ್ತಾಗಬೇಕಾದ್ರೆ ಅವ್ರಿಗೆ ಲೀಗಲ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಒಂದು ಪಾಸ್ಪೋರ್ಟು ಅಥವಾ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ. ನಾವು ಈ ಬಾಂಗ್ಲಾದೇಶ್ ಐಡೆಂಟಿಟಿ ಕಾರ್ಡ್ ಬಿನ್ ನಂಬರ್ ಅಂಥೇಳಿ ಆ ಆಧಾರದ ಮೇಲೆ ಈಗಿನ 2:30 ಸಮಯದ ಬೆಳಗ್ಗೆದಿಂದ ನಮಗೆ 15 ಜನ ಈಗ ಬಾಂಗ್ಲಾದೇಶಿಯರಂತ ನಮಗೆ ಗೊತ್ತಾಗಿದೆ. ಈ 15 ಜನರನ್ನು ಈಗ ನಾವು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಮ್ಮದು ಏನು FRR ಒಂದು ವೆರಿಫಿಕೇಷನ್ ಮಾಡ್ಯೂಲ್ ಇದೆ, ಏನು ನಾವು DPM ಮಾಡ್ಯೂಲ್ ಅಂತ, ಅದರಲ್ಲಿ ವೆರಿಫಿಕೇಷನ್ ಮಾಡಿ ಫಿಂಗರ್ ಪ್ರಿಂಟ್ ಮಾಡಿ ಅವರನ್ನು ತಾತ್ಕಾಲಿಕವಾಗಿ ಡಿಟೈನ್ ಮಾಡಿ ಅವ್ರನ್ನ ಬಾಂಗ್ಲಾದೇಶಕ್ಕೆ ಡಿಪೋರ್ಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದು ಬಿಟ್ಟು ಸಂಜೆ ಗಂಟ ಈಗ ಯಾರು ನಮ್ಮ ಜೊತೆ ಇರುವಂಥ 1900 ಜನ ಯಾರಿದ್ದಾರೆ ಅವರೆಲ್ಲರೂ ಸಹ ಪರ್ಸನಲ್ ಐಡೆಂಟಿಫಿಕೇಷನ್, ಅದರಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ದೊಡ್ಡವರು ಇದ್ದಾರೆ, ಟೇಕೆದಾರ್ಸ್ ಯಾರಿದ್ದಾರೆ ಅವರೆಲ್ಲರೂ ವೆರಿಫಿಕೇಷನ್ ನಡೀತಾ ಇದೆ. ನಮಗೆ ಒಂದು ಸ್ಟ್ಯಾಂಡಿಂಗ್ ಆಪರೇಷನ್ ಪ್ರೊಸೀಜರ್ FRR ಮತ್ತು ಕಮಿಷನ್ ಆಫೀಸಿಂದ ಬಂದಿದೆ. ಹಾಗಾಗಿ ಅವರೆಲ್ಲರಿಗೂ ಊಟ ತಿಂಡಿ ಮತ್ತು ಅವ್ರಿಗೆಲ್ಲ ಇರೋದಕ್ಕೆ ನಾವು ಅವರೆಲ್ಲರೂ ನಾವು ಈ ಕಲ್ಯಾಣ ಮಂಟಪಗಳಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡಿ ಅದೆಲ್ಲ ವೆರಿಫಿಕೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಯಾರು ಬಾಂಗ್ಲಾದೇಶ ಅಂತ ಗೊತ್ತಿರ್ತಾರೆ ಇವರಿಗೆ ಏನು ನಮ್ಮ SOP ಪ್ರಕಾರ ಇದು ನಡೆಯುತ್ತೆ. ಅದಲ್ಲದೆ ಎಲ್ಲಿ ಈಗ ಜನ ನಮಗೆ ಸಿಕ್ಕಿದ್ದಾರೆ 3 ಪ್ಲೇಸಸ್ಸಲ್ಲಿ 23 ಪ್ಲೇಸ್ ಟೀಮ್ಸ್ ಇತ್ತು. ಇವತ್ತು ಟೋಟಲ್ 295 ಜನ ಆಫೀಸರ್ಸು ಇವತ್ತು ಆಪ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಟೋಟಲ್ 29 ಕಡೆ ರೈಡ್ ಮಾಡಿದ್ವಿ. ಈ 29 ಕಡೆ ಲ್ಯಾಂಡ್ ಓನರ್ಸ್ ಯಾರಿದ್ದಾರೆ ಇವ್ರಿಗೆ ಅಕ್ರಮವಾಗಿ ನಿಲ್ಲಿಸೋದಕ್ಕೆ ಅವಕಾಶ ಕೊಟ್ಟು ಕರೆಂಟು ಮತ್ತು ಅವ್ರಿಗೆ ಇದು ಕೊಡ್ದಿರ ಅಲ್ಲಿ ಶೆಡ್ಗಳಲ್ಲಿ ತುಂಬ ಅಮಾನ್ಯವಾಗಿ ನಡೆಸ್ಕೊಂಡಿದ್ದಾರೆ. ಮತ್ತು ಹಜಾರ್ಡಿಯಸ್ ಕೆಮಿಕಲ್ಸು, ಪ್ಲಾಸ್ಟಿಕ್ಸು ಅದನ್ನೆಲ್ಲ ಪ್ರೋಸೆಸ್ ಮಾಡೋದು ವಿತೌಟ್ ಲೈಸೆನ್ಸ್ ಆಫ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರ್ಬೋದು, GBA ಇರ್ಬೋದು, ಅಥವಾ ನಗರಸಭೆಗಳಿಂದ ಯಾವುದೋ ಪರ್ಮಿಷನ್ ಇಲ್ದಿರ ಈ ಕಸನ ಸೆಗ್ರಿಗೇಟ್ ಮಾಡ್ತಾಯಿದ್ದಾರೆ. ಹಾಗಾಗಿ ಇವರು ಪರಿಸರಕ್ಕೆ ಹಾನಿ ಮಾಡ್ತಿರೋದ್ರಿಂದ ಅವ್ರ ಮೇಲೆ ನಾವು ಪ್ರಕರಣ ದಾಖಲು ಮಾಡ್ತಾಯಿದ್ವಿ. ಎಲ್ಲಿ ನಮಗೆ ಬಾಂಗ್ಲಾದೇಶಿಗಳು ಸಿಕ್ಕಿದ್ದಾರೆ ಅವ್ರಿಗೆ ಯಾರು ಆಶ್ರಯ ಕೊಟ್ಟಿದ್ದಾರೋ ಅವ್ರಿಗೆ ಫಾರಿನರ್ಸ್ ಆ್ಯಕ್ಟ್ ಪ್ರಕಾರ ಅವ್ರ ಮೇಲೂ FIR ದರ್ಜಾಗುತ್ತೆ. ಸಂಜೆ ಒಳಗಡೆ ಎಲ್ಲ ವಿವರಗಳನ್ನ ಮಾನ್ಯ ಪೊಲೀಸ್ ಆಯುಕ್ತರವರು ನಮ್ಮ ವೈಟ್ ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿದನ್ನು ನಾವು ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಕೊಡ್ತಾರೆ.